ಗುರುಜಿ, ವನಸಿರಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮಗೆ. ಖಂಡಿತಮ್ಮ. ಈ ಒಂದು ವನಸಿರಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ವನಸಿರಿ ಸಣ್ಣದಲ್ಲ ಅಥವಾ ಕಣ್ಣು ಕಾಣದೇ ಇರತಕ್ಕಂಥದ್ದಲ್ಲ. ಆದರೆ ಈ ವೃಕ್ಷದಿಂದ ಉದುರುವಂತಹ ವನಸಿರಿನ ನೀವು ಹಾಗೆ ಕ್ಯಾಚ್ ಹಿಡಿದ್ರೂ ಸಹಿತ ಅದು ನಿಮಗೆ ಬಹಳ ಅನುಕೂಲ ಅಂತೆಲ್ಲ ಹೇಳ್ತಾರೆ. ಹಿಂದೆ ಈ ವೃಕ್ಷದಿಂದ ಉದುರುವಂತಹ ಎಲೆಗಳನ್ನು ಸಂಗ್ರಹಣ ಮಾಡಿ ಒಂದಿಷ್ಟು ದಿನ ಜೋಪಾನವಾಗಿಟ್ಟು ಪೂಜಿಸೋರು. ಆ ಪೂಜೆ ಮಾಡಿ ಅದರಿಂದ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋರು. ಈ ವೃಕ್ಷದ ಎಲೆಯಲ್ಲಿ ಮತ್ತಷ್ಟು ವಿಶೇಷವಾದ ಶಕ್ತಿಯೇ ಅಡಗಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ವರ್ಷದ 365 ದಿವಸ ನಿತ್ಯವೂ ಸಹಿತ ಪೂಜೆ ಮಾಡ್ತಕ್ಕಂಥದ್ದು, ಗರ್ಭಕ್ಕೆ ಸಂಬಂಧಪಟ್ಟ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದು, ಹಾಗೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಇದ್ದರೂ ದೂರ ಮಾಡುವಂಥದ್ದು, ಸರ್ಪದೋಷದಿಂದ ವಿಮುಕ್ತಿಗೊಳಿಸ್ತಕ್ಕಂಥದ್ದು, ಹಾಗೆ ದಾಂಪತ್ಯದಲ್ಲಿ ಬರ್ತಕ್ಕಂತಹ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಈ ಪರಿಹಾರ ಕ್ಷೇತ್ರವಾಗಿರ್ತಕ್ಕಂಥದ್ದು. ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಆದರೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಶ್ವತ್ಥ ಮರದ ಎಲೆ ಅಥವಾ ಅರಳಿ ಮರದ ಎಲೆ. ಅಶ್ವತ್ಥದ ಎಲೆ ನೀವು ಎಲೆಯನ್ನು ಕೀಳೋದಕ್ಕಿಂತ ಗಾಳಿಗೆ ಉದುರುವಂತಹದ್ದು ಬಹಳ ವಿಶೇಷ. ಇದು ಉದುರುವ ಕಾಲ, ವಸಂತ ಕಾಲ ಸಮೀಪಿಸ್ತಾ ಇರೋದ್ರಿಂದ ಇರತಕ್ಕಂತಹ ಎಲೆಗಳೆಲ್ಲ ಉದುರುತ್ತೆ. ಆ ಉದುರುವಂತಹ ಎಲೆಯನ್ನು ಸಂಗ್ರಹಣ ಮಾಡತಕ್ಕಂಥದ್ದು ಮೊದಲನೇ ಆದ್ಯತೆ. ಅಕಸ್ಮಾತ್ ಎಲೆ ಉದುರಲಿಲ್ಲ, ಅದಕ್ಕಾಗಿ ನೀವು ಕಾಯುವಷ್ಟು ತಾಳ್ಮೆ ವ್ಯವಧಾನತೆ ನಿಮ್ಮಲ್ಲಿಲ್ಲ, ಅಥವಾ ಇನ್ನೂ ಉದುರುವಂತಹ ಸನ್ನಿವೇಶ ಎದುರಾಗಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಯಾರಾದರೂ ಒಂದು ಕಡೆ ಅಂದರೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥವ್ರು ತಿರುಗಿ ಮರ ಗಿಡ ಹತ್ತಕ್ಕೆ ಹೋಗಿ ಕೈಯೋ ಕಾಲು ಪೆಟ್ಟು ಮಾಡ್ಕೋಬೇಡಿ. ಜೋಪಾನವಾಗಿ ಮತ್ತೊಬ್ಬರ ಸಹಾಯವನ್ನು ತೆಗೆದುಕೊಂಡು ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ. ಅರಳಿ ಎಲೆ ಜೊತೆಗೆ ನೆನ್ನೆಯ ಸಂಚಿಕೆಯಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ, ಇದು ದಾಗಡಿ ಬಳ್ಳಿಯ ಎಲೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ನೋಡಿ. ಇದು ಬಹಳ ಭೋಗವಾಗಿ ಬಂದಿರತಕ್ಕಂಥದ್ದು, ಅಂದರೆ ಭಾಳಷ್ಟು ಸಮೃದ್ಧಿಯಾಗಿ ಚೆನ್ನಾಗಿರ್ತಕ್ಕಂತಹ ಕಡೆ ದಾಗಡಿ ಬಳ್ಳಿ ಈ ಪ್ರಕಾರ ಭಾಳಷ್ಟು ಉದ್ದಕ್ಕೆ ಬೆಳೆಯುತ್ತೆ. ಎಲೆ ಇಷ್ಟಗಲ ಆಗುತ್ತೆ. ಇದು ದಾಗಡಿ. ಅಶ್ವತ್ಥ, ದಾಗಡಿ ಇದೆರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಿದ್ಯಾರ್ಜನೆಗೆ. ಅಶ್ವತ್ಥ ಮತ್ತು ದಾಗಡಿ ನೋಡಿ, ಒಂದು ದೊಡ್ಡದಾದಂಥ ಒಂದು ಅಂಬನ್ನೇ ಕಳಿಸ್ಬಿಟ್ಟಿದ್ದಾರೆ. ಇದು ದಾಗಡಿಯ ಅಂಬು. ಈ ದಾಗಡಿ ಅಂಬು ಇದರ ಕೆಲಸ ಕಾರ್ಯಗಳನ್ನು ಹೇಳ್ತಾ ಹೊರಟ್ರೆ ಈ ಒಂದು ದಿನದ ಸಂಪೂರ್ಣ ಕಾರ್ಯಕ್ರಮ ಈ ದಾಗಡಿ ಬಳ್ಳಿಯಲ್ಲೇ ಅಡಗಿದೆ. ಯಾಕೆಂದರೆ ದಾಗಡಿ ಬಳ್ಳಿ ಸಂಸಾರವನ್ನು ಒಂದು ಮಾಡುವ ಶಕ್ತಿ ಇದಕ್ಕಿದೆ. ಹುತ್ತದ ಮೇಲಿರ್ತಕ್ಕಂತಹ ದಾಗಡಿ ಅಲರ್ಜಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹುತ್ತದ ಮೇಲಿರ್ತಕ್ಕಂತಹ ದಾಗಡಿ ಬಳ್ಳಿ ಸಣ್ಣ ಪುಟ್ಟ ಮಕ್ಕಳಿಗೆ ಬರ್ತಕ್ಕಂತಹ ಬಾಲಗ್ರಹ ದೋಷವನ್ನು ದೂರ ಮಾಡುತ್ತೆ. ದಾಗಡಿ ಬಳ್ಳಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಕುಂದಿತವಾಗಿ ವ್ಯಾಪಾರ ಲಕ್ಷಣವೇ ಕಾಣದಿರ ಮಾಡುವಂತಹ ಅಥವಾ ಹಾಕಿರುವಂತಹ ಬಂಡವಾಳ ಪೂರ್ತಿ ನೀರು ಕಸ್ತಾ ಇದೆ, ಅಥವಾ ಭೂಮಿ ಮುಚ್ಕೊಳ್ತಾ ಇದೆ, ಇನ್ನಾಗೋದೇ ಇಲ್ಲ, ನಾವು ಎದ್ದೇಳೋದಕ್ಕಾಗಲ್ಲ, ಇದನ್ನು ಕೈ ತೊಳ್ಕೊಳ್ಬೇಕು ಅನ್ನೋ ಸನ್ನಿವೇಶದಲ್ಲಿ ಈ ದಾಗಡಿ ಬಳ್ಳಿ ಒಂದು ಮನುಷ್ಯನ ಪುನಃ ಕೈ ಹಿಡಿದು ಎಬ್ಸುತ್ತೆ. ಗುರುಜಿ, ಖಂಡಿತಮ್ಮ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಇನ್ನು ಮತ್ತೊಮ್ಮೆ ಮಧ್ಯ ಬ್ರೇಕ್ ಬಂದು ಹೋದ್ರಿಂದ ಕಾಫಿ ತೊಗೊಂಡ್ಬಿಟ್ಟಿರ್ತಾರೆ ಎಲ್ಲ, ನಾವು ತೊಗೊಂಡಿರ್ತೀವಿ. ಗಣಪತಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನವಗ್ರಹಣದ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಈ ರಾಶಿ ಫಲವನ್ನು ತಿಳಿಸಬೇಕಾದ್ರೆ ಒಮ್ಮೆ ಕ್ಯಾಸೆಟ್ ಆನ್ ಆದ್ರೇ ಮಧ್ಯದಲ್ಲಿ ಕಟ್ ಆಗಬಾರ್ದು, ಬ್ರೇಕ್ ಆಗಬಾರ್ದು. 3 ರಾಶಿಗೆ ಬ್ರೇಕ್ ನಿಂತರೆ ಅದು ತೊಂದರೆ ಇಲ್ಲ. ಅದಕ್ಕೆ ಕ್ಯಾಸೆಟ್ಗೂ ಗೊತ್ತು 3 ರಾಶಿಗೆ ನಿಲ್ಲುತ್ತೆ ಅಂತ. ಅದಕ್ಕೋಸ್ಕರ ಈಗ ಪ್ರಾರಂಭಿಸುವಾಗ ಮತ್ತೊಮ್ಮೆ ನವಗ್ರಹಣದ ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದರೆ ಅದು ಕಂಟಿನ್ಯೂಟಿ ಬರಲೇಬೇಕಲ್ಲ. ಓಂ ಸಿದ್ಧಿವಿನಾಯಕಾಯ ನಮಃ. ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾರ್ಭವಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟಣ್ವನ್ನೋತಮಸ್ಸೇದ ಸಾಧನಂ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮನಸ್ಸಲ್ಲಿರ್ತಕ್ಕಂತಹ ಕಸಬಿಸಿ, ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ನೆಮ್ಮದಿ ನೋಡುವಂತಹ ಕಾಲ ಇವತ್ತಿನ ದಿನ ಅಂತ ಹೇಳ್ಬೋದು. ಆದರೆ ಮೇಷರಾಶಿಯವರು ಇವತ್ತು ಬಹಳ ಬೇಗ ದುಡುಕಿ ತೀರ್ಮಾನ ತಂದುಕೊಂಡು ನಿಮಗೆ ನೀವೇ ಒಂಥರ ಪನಿಷ್ಮೆಂಟನ್ನು ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ಕೆಲವೊಮ್ಮೆ ಯಾರೊಬ್ಬರಾದರೂ ಸಹಿತ ಹಿರಿಯರು, ಜೊತೆಲಿರ್ತಕ್ಕಂಥ ಆತ್ಮೀಯರು
ಅಥವಾ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರು ಹೇಳ್ತಾರೆ ಇದು ಕೆಲಸ ಸರಿ ಇಲ್ಲ, ಬೇಡ, ಇವತ್ತಿನ ದಿವಸ ಇದು ಮಾಡೋದು ಬೇಡ, ಅಥವಾ ಈ ಕೆಲಸ ಮಾಡೋದು ಬೇಡ, ಬಿಟ್ಬಿಡಿ ಇದನ್ನು, ಅಥವಾ ಇವತ್ತು ಈ ಮಾರ್ಗದಲ್ಲಿ ನಡೆಯೋದೇ ಬೇಡ, ಅಥವಾ ಇಂಥ ಕೆಲಸ ಇವತ್ತು ಬಿಟ್ಟು ಇನ್ನೊಂದು ದಿವಸ ಮಾಡ್ಕೊಂಡ್ರೆ ಆಯಿತು. ಹೀಗೆ ಯಾವುದೇ ವಿಧಿವಿಧಾನಗಳಲ್ಲಿ ಹೇಳಿದ್ರು ಸಹಿತ ಅದು ಯಾವುದೂ ಲೆಕ್ಕಿಸೋದಿಲ್ಲ. ತಮಗೆ ತಾವು ಅಹಮ್ಮಿಂದ ನಾನು ಎಂಬತಕ್ಕಂತಹ ಮದ ತುಂಬಿ ಅವತ್ತು ಆ ಕೆಲಸವನ್ನು ಮಾಡ್ತೀರಿ, ಇಲ್ಲದ ನೋವನ್ನು ಅನುಭವಿಸ್ತೀರಿ. ಹಾಗೆ ಮೇಷರಾಶಿಯವ್ರಿಗೆ ಇವತ್ತಿನ ದಿವಸ ನಿಮ್ಮ ಒಳಮನಸ್ಸು ಹೇಳುತ್ತೆ, ನೀವು ತೆಗೆದುಕೊಳ್ತಿರ್ತಕ್ಕಂಥ ತೀರ್ಮಾನ ಸಮಂಜಸವಾದ್ದಲ್ಲ, ನೀವು ಮಾಡ್ತಿರ್ತಕ್ಕಂಥ ಕೆಲಸ ಇವತ್ತು ಸಮಂಜಸವಲ್ಲ, ಇವತ್ತಿನ ಕೆಲಸವನ್ನು ಕೈ ಬಿಡದೆ ಒಳ್ಳೆಯದು ಅಂತ ನಿಮ್ಮ ಒಳಮನಸ್ಸು ಹೇಳಿದ್ರೂ ಸಹಿತ ಮಂಡತನದಿಂದ ಇವತ್ತು ಈ ಕೆಲಸವನ್ನು ಮಾಡ್ತೀರಿ. ಎಷ್ಟೋ ಜನ ಇವತ್ತು 12 ಗಂಟೆ ನಂತರ ಅಯ್ಯೋ ನಾನು ಮಾಡಿದ ತಪ್ಪಾಯ್ತಲ್ವ, ನಾನು ಇವತ್ತಿನ ದಿವಸ ಈ ಕೆಲಸ ಮಾಡಬಾರ್ದಾಗಿತ್ತು, ಅಥವಾ ಇದರ ಬಗ್ಗೆ ನಾವು ಚಿಂತನೆ ಮಾಡಬಾರ್ದಾಗಿತ್ತು, ಈ ತೀರ್ಮಾನ ಇವತ್ತು ತೆಗೆದುಕೊಳ್ಬಾರ್ದಾಗಿತ್ತು ಅನ್ನೋ ಒಂದು ಮನಸ್ಥಿತಿನ ತಂದುಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಬರುವಾಗ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡು ಬನ್ನಿ. ಆಗ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ಇದು ಸಣ್ಣದಲ್ಲ, ದೊಡ್ಡ ಸಮಸ್ಯೆನೇ, ಆದರೂ ಇಂತಹ ಸಮಸ್ಯೆಗಳಿಂದ ಹೊರಬರ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತು ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಇನ್ನೊಬ್ಬರ ಮಾರ್ಗದರ್ಶನದಂತೆ ನೀವು ಕೆಲಸವನ್ನು ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ, ಅದು ಯಶಸ್ಸಿನ ಹಾದಿ. ಯಾವತ್ತೂ ಎಷ್ಟೇ ಜ್ಞಾನವಂತರಾಗಿ, ಎಷ್ಟೇ ಬುದ್ಧಿವಂತರಾಗಿ, ಎಷ್ಟೇ ವಿದ್ಯಾವಂತರಾದರೂ ನಾನು ಇನ್ನೂ ವಿದ್ಯಾರ್ಥಿ ಎಂಬತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡಬಹುದು. ಹಾರುವ ಪತಾಕೆ ಅದು ಪ್ರತಿ ಸತಿ ಆಲೋಚನೆ ಮಾಡುತ್ತಂತೆ. ಪತಾಕೆ ನನ್ನ ಬಟ್ಟೆ ಅಥವಾ ನಾನು ಹಾರುವಂತಹ ನನ್ನ ಪತಾಕೆ ಗಾಳಿಯಿಂದ ಮಾತ್ರ ಎಂಬತಕ್ಕಂಥದ್ದನ್ನು ಅದು ಅರ್ಥಕೊಂಡಿರುತ್ತೆ. ಅದರಿಂದ ಗಾಳಿ ಯಾವ ದಿಕ್ಕಲ್ಲಿದ್ದರೆ ಆ ದಿಕ್ಕಿಗೆ ಅದು ಪಥ ಬಾರಿಸ್ತಾ ಇರುತ್ತೆ, ಹೋರಾಡ್ತಾ ಇರುತ್ತೆ. ಆ ಹಾರಾಡುವಂತಹ ಪಥಕ್ಕೂ ಸಹಿತ ಅಷ್ಟು ವಿಶೇಷತೆ ಇರಬೇಕಾದ್ರೆ ಪ್ರತಿಯೊಬ್ಬರು ಅರ್ಥ ಬಾಳಬೇಕಾಗಿರ್ತಕ್ಕಂಥದ್ದು ನಾವು ವಿದ್ಯಾರ್ಥಿಗಳೇ ಎಂಬತಕ್ಕಂಥದ್ದನ್ನು. ಹಾಗೆ ಮೇಷರಾಶಿಯವರು ಇವತ್ತಿನ ದಿವಸ ತಲೆಬಗ್ಸಿ ನಡೆದರೆ ಖಂಡಿತ ಯಶಸ್ಸಿನ ಹಾದಿ ನಮ್ಮದಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮುನ್ನಡೆ, ಯಶಸ್ಸಿನ ಹಾದಿ, 4-6 ಜನಗಳಿಂದ ಒಳ್ಳೆ ಮಾತು ಕೇಳುವಂಥದ್ದು. ಆದರೆ ಕೆಲವೊಬ್ಬರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಹೆಗಲೇ ಇರತಕ್ಕಂಥದ್ದು. ನೀವು ಮಾಡದಿರತಕ್ಕಂಥ ತಪ್ಪಿಗೆ 4 ಜನದಲ್ಲಿ ಒಂದು ಪನಿಷ್ಮೆಂಟ್, ಅಥವಾ 4 ಜನದಲ್ಲಿ ನಿಮ್ಮನ್ನು ನಿಂದಿಸಿ ಮಾತಾಡುವಂತಹದ್ದು ಕೆಲವೊಂದು ವರ್ಗಕ್ಕೆ ಮಾತ್ರ. ಅಂದರೆ 1, 2, 3, 4 ಪಾದಗಳಿದೆ. 4 ಪಾದದಲ್ಲಿ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಇಂಥ ಸಮಸ್ಯೆ ಎದುರಾಗ್ಬೋದು. 1, 2ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಶಂಸೆ ಸಿಗ್ಬೋದು, ಮರ್ಯಾದೆ ಸಿಗ್ಬೋದು, ಒಳ್ಳೆ ಸ್ಥಾನಮಾನ ಸಿಗ್ಬೋದು. ಆದರೆ ವೃಷಭ ರಾಶಿಯವರು ಸಂಪೂರ್ಣವಾಗಿ ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡಿ ಮಹಾವಿಷ್ಣುವಿಗೆ ವಿಷ್ಣುವಿನ ಆಲಯ ಅಥವಾ ವಿಷ್ಣುವಿನ ಫೋಟೋ ಅಥವಾ ಮನೆಯಲ್ಲೇ ಶ್ರೀನಿವಾಸನ ಆರಾಧನೆ, 1-2 ತುಳಸಿ ದಳವನ್ನು ಸ್ವಾಮಿಯ ಪಾದದ ಮೇಲಿಟ್ಟು ಭಗವಂತ ಕಾಪಾಡಪ್ಪ ಅಂಥೇಳಿ, ಎಲ್ಲವೂ ನಿನ್ನಿಂದ, ನಿನ್ನ ಆಶೀರ್ವಾದದಿಂದ ನಡಿಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿದ್ರೆ ವೃಷಭ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ. ಆರೋಗ್ಯ ಅಷ್ಟು ಸಮಂಜಸವಾಗಿಲ್ಲ, ಹೆಲ್ತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಮಟ್ಟಿಗೆ ಬಹಳ ಸುಸ್ತಾಗ್ತೀರಿ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಸಹಿತ ಮಹಾವಿಷ್ಣುವಿನ ಅನುಗ್ರಹ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಬೆಳಗ್ಗೆ ನಿಮ್ಮ ಉದ್ಯೋಗಕ್ಕೋ ಕೆಲಸ ಕಾರ್ಯಕ್ಕೋ ಮನೆಯಿಂದ ಹೊರಗಡೆ ಹೋಗುವಾಗ ವೃಷಭ ರಾಶಿಯವರು ತಪ್ಪದೀರ 1 ಚಿಟಿಕೆ ಬೆಲ್ಲದ ಪುಡಿನ ಆಚೆ ಯಾವುದಾದ್ರು ಹಸಿರು ಗಿಡಗಳ ಹತ್ರ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಆಚೆ ಹೊರಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಾಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಿತ ಸಮಂಜಸವಾಗಿ ಸಿದ್ಧತೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದೆ. ಆದರೆ ಎಲ್ಲೋ ಒಂದು ಭಾಗದಲ್ಲಿ ನನ್ನಿಂದ ನಾನು ಮಾಡಿದ್ರೆ ಆಗುವಂಥದ್ದು, ಅಥವಾ ನನ್ನ ಮಾರ್ಗದರ್ಶನ ಬೇಕು, ಅಥವಾ ನಾನು ಹೇಳ್ದಂಗೆ ಆಗಬೇಕು, ಅಥವಾ ನಾನು ಇರ್ತಕ್ಕಂಥ ರೀತಿಯಲ್ಲೇ ಹೀಗೆ ನಡೆಯುತ್ತೆ, ಹೀಗೆ 10 ಹಲವಾರು ವಿಭಿನ್ನತೆ ತಂದುಕೊಂಡು ಮನಸ್ಸನ್ನು ನೊಂದುಕೊಳ್ಳುವಂತಹ ಪರಿಸ್ಥಿತಿಯು ನಿಮ್ಮದಾಗುತ್ತೆ. ಹೇಗೆ ನಾವು ಮುಂದೆ ನಡೀತಿರ್ತೀವೋ ಹಾಗೆ ನಮ್ಮ ಹಿಂದೆ ಶತ್ರುಗಳಿರ್ತಾರೆ, ನಮ್ಮ ಹಿಂದೆ ಇನ್ನೊಂದು ಥರ ಬೇರೆ ಪ್ಲಾನೇ ನಡೀತಿರುತ್ತೆ. ಹಾಗೆ ಹಾಕುವ ಪ್ರತಿಯೊಂದು ಹೆಜ್ಜೆ, ಹತ್ತುವ ಹೆಜ್ಜೆಯ ತಳಭಾಗದಲ್ಲೇ ಮತ್ತೊಂದು ಮುಳ್ಳಿನ ಅಂಶವೂ ಇರುತ್ತೆ.